ಸೊ ಇನ್ನು ಬಹಳ ದಿನಗಳ ನಂತರ ಮುನಿರತ್ನ ಇತ್ತೀಚೆಗೆ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಯಾವಾಗ ಅವರು ಜೈಲು ಕಂಡು ಬಂದರು ಅದಾದಮೇಲಿಂದ ಮೌನಕ್ಕೆ ಶರಣಾಗ್ಬಿಟ್ಟಿದ್ರು, ಅಷ್ಟಾಗಿ ಕಾಣಿಸ್ಕೋತಿರ್ಲಿಲ್ಲ. ಆದರೆ ಈಗ ಮುನಿರತ್ನ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ನೋಡಿ, ಪಕ್ಷದಲ್ಲಿ ಹಿಂಗಾಗುವಂಥದ್ದು ಸರಿಯಲ್ಲ, ಸಮಸ್ಯೆ ಬಗೆಹರಿಸಬೇಕು ಅಂತಂದರೆ ಏನಾದರೂ ಮಾಡಬೇಕು. ಹಿಂಗೇ ಮುಂದುವರೆದ್ರೆ ನಾಳೆ ಪಕ್ಷವನ್ನು ಕಾಪಾಡೋದು ಕಷ್ಟ ಆಗುತ್ತೆ. ಇದು ಮುನಿರತ್ನ ಅವರ ಮಾತು. ಇದು ಮುಂದುವರಿಬಾರದು. ಇದು ಹಿಂಬಾಗಿಲಿನ ರಾಜಕೀಯ ಅನ್ನುವಂಥದ್ದು ಇದೆಯಲ್ಲ, ಅದು ಒಳ್ಳೆಯದಲ್ಲ. ಇದೇ ರೀತಿ ಮುಂದುವರೆದ್ರೆ ಪಕ್ಷಕ್ಕೆ ಕಷ್ಟ ನಷ್ಟ. ಇದು ಶಾಸಕ ಮುನಿರತ್ನ ಅವರ ಮಾತು. ಬಹಳ ದಿನಗಳ ನಂತರ ಮುನಿರತ್ನ ಮಾತಾಡಿದ್ದಾರೆ. ಈ BJPಯ ಬಣ ಬಡಿದಾಟ, ಬಣದ ಫೈಟ್ ಬಗ್ಗೆ ಮಾತಾಡಿದ್ದಾರೆ ಮುನಿರತ್ನ. ಏನಂದ್ರು ಬನ್ನಿ ನೋಡೋಣ. ಮುಂದುವರಿಬೇಕು ಅಂತ ಕೆಲವರು ಈ ಸಮಸ್ಯೆನ ಬಗೆಹರಿಸಬೇಕು ಅನ್ನೋ ಮನೋಭಾವ ಯಾರಿಗೂ ಇಲ್ಲ. ಇದು ಹಿಂಗೆ ಮುಂದುವರಿಬೇಕು ಅಂತ ಕೆಲವರು ತುಂಬ ಇಷ್ಟಪಡ್ತಾ ಇದ್ದಾರೆ. ಆ ಇಷ್ಟಪಡೋರು ನೇರವಾಗಿ ಮಾತಾಡಬೇಕು. ಹಿಂಬಾಗಿಲಿಂದ ಹೋಗಿ ಹೇಳಿಕೆಗಳನ್ನ ಕೊಡೋದು, ಹಿಂಬಾಗಿಲಿಂದ ಕುಮ್ಮುಕ್ ಕೊಡೋದು, ಇದು ಮುಂದಿನ ದಿನಗಳಲ್ಲಿ ಒಳ್ಳೆ ಬೆಳವಣಿಗೆ ಅಂತೂ ಅಲ್ಲ. ಇದೇ ರೀತಿ ಮುಂದುವರಿತಾ ಇದ್ದರೆ ಭಾರತೀಯ ಜನತಾ ಪಕ್ಷ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಎದುರಿಸಬೇಕಾಗತ್ತೆ. ಈ ಸಮಸ್ಯೆನ ಬಗೆಹರಿಸಬೇಕು ಅನ್ನೋ ಮನೋಭಾವ ಯಾರಿಗೂ ಇಲ್ಲ. ಇದು ಹಿಂಗೆ ಮುಂದುವರಿಬೇಕು ಅಂತ ಕೆಲವರು ತುಂಬ ಇಷ್ಟಪಡ್ತಾ ಇದ್ದಾರೆ. ಆ ಇಷ್ಟಪಡೋರು ನೇರವಾಗಿ ಮಾತಾಡಬೇಕು. ಇದು ಮುನಿರತ್ನ ಅವರ ಮಾತು. ಮುನಿರತ್ನ ಯಾರ ಹೆಸರನ್ನು ಕೂಡ ಹೇಳಲಿಲ್ಲ. ಈ ಮಾತನ್ನು ಯಾರಿಗೆ ಹೇಳಿದರು ಅಂತಾರಲ್ಲ, ಹಾಗೆ ಯಾರಿಗೆ ಹೇಳಿದ್ರು ಅದು ಸಂಬಂಧಪಟ್ಟಂಥವ್ರಿಗೆ ಅರ್ಥ ಆಗಬೇಕು. ಅಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿರಂತರವಾದಂಥ ಚರ್ಚೆ ನಡೀತಾ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಇದೇ ರೀತಿಯ ಸ್ಥಿತಿಗತಿಗಳು ಮುಂದುವರೆದ್ರೆ ಪಕ್ಷಕ್ಕೆ ಒಳ್ಳೆಯದಲ್ಲ. ಮುಂದಿನ ದಿನಗಳಲ್ಲಿ BJPಗೆ ಕಷ್ಟದ ದಿನಗಳಿವೆ ಇದೇ ರೀತಿ ಆದರೆ.